ಅಥವಾ ದೊಡ್ಡ ಮೆಣಸಿನಕಾಯಿ ರುಚಿಯಾದ ತರಕಾರಿಯಾಗಿದ್ದು ವಿವಿಧ ಬಣ್ಣಗಳಲ್ಲಿ ದೊರೆಯುತ್ತವೆ. ಉದಾಹರಣೆಗೆ ಹಳದಿ, ಕಿತ್ತಳೆ, ಕೆಂಪು ಮತ್ತು ಹಸಿರು. ಕ್ಯಾಪ್ಸಿಕಮ್ ಅನ್ನ ಬೇಯಿಸಿ ಅಥವಾ ಕಚ್ಚಾವಾಗಿ ಕೂಡ ಸೇವನೆ ಮಾಡಬಹುದು. ಈ ಕ್ಯಾಪ್ಸಿಕಮ್ ವಾಸ್ತವವಾಗಿ ಅಮೆರಿಕದ ಉಷ್ಣ ವಲಯದಲ್ಲಿ ಹುಟ್ಟಿಕೊಂಡಿತು. ಇದೊಂದು ತರಕಾರಿಯಾಗಿ ಮಾತ್ರವಲ್ಲದೆ ಅತ್ಯುತ್ತಮವಾದ ಔಷಧಿಯಾಗಿ ಕೂಡ ಬಳಸಲಾಗುತ್ತದೆ. ಕ್ಯಾಪ್ಸಿಕಂನಲ್ಲಿ ಕೊಬ್ಬಿನಾಂಶ ಕಡಿಮೆ ಇರುವುದರಿಂದ ಅನೇಕ ರೋಗಗಳನ್ನ ಹುಟ್ಟಿನಿಂದಲೇ ತಡೆಯುತ್ತದೆ. ಇದರಲ್ಲಿ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಪೋಷಕಾಂಶಗಳಿಂದ ಶ್ರೀಮಂತವಾಗಿದೆ. ಕ್ಯಾಪ್ಸಿಕಂನಲ್ಲಿರುವ ಕಿಣ್ವಗಳು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಮತ್ತು ಅನ್ನನಾಳದ ಕ್ಯಾನ್ಸರ್ ಅನ್ನ ತಡೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಖನಿಜಗಳು ಮತ್ತು ಜೀವಸತ್ವಗಳನ್ನ ಸಮೃದ್ಧವಾಗಿ ಹೊಂದಿದೆ. ಹಾಗಾದ್ರೆ ಈ ಕ್ಯಾಪ್ಸಿಕಂ ಸೇವನೆ ಮಾಡುವುದರಿಂದ ದೊರೆಯುವ ಲಾಭಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕ್ಯಾಪ್ಸಿಕಂ ಅನ್ನು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸಬೇಕು, ಏಕೆಂದ್ರೆ ಇದರಲ್ಲಿರುವ ಹಲವು ಪೋಷಕಾಂಶಗಳು ನಿಮ್ಮ ಹೃದಯವನ್ನ ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತದೆ. ಇದೊಂದು ವಿಶಿಷ್ಟವಾದ ತರಕಾರಿಯಾಗಿದ್ದು ಫೋಲೇಟ್ ಮತ್ತು ವಿಟಮಿನ್ ಬಿ6 ಅನ್ನ ಹೇರಳವಾಗಿ ಹೊಂದಿದೆ. ವಾಸ್ತವವಾಗಿ ಇದು ಹೋಮೋಸಿಸ್ಟೇನ್ ಮಟ್ಟವನ್ನ ತಗ್ಗಿಸುವ ಮೂಲಕ ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಕ್ಯಾಪ್ಸಿಕಂ ಆಂಟಿ ಆಕ್ಸಿಡೆಂಟ್ ಗಳನ್ನ ಹೊಂದಿರುವುದರಿಂದ ದೇಹವನ್ನ ಫ್ರೀ ರ್ಯಾಡಿಕಲ್ ಗಳಿಂದ ಪಾರು ಮಾಡುತ್ತದೆ. ಒಟ್ಟಾರೆ ಉತ್ತಮ ಹೃದಯಕ್ಕೆ ಆಹಾರದಲ್ಲಿ ಕ್ಯಾಪ್ಸಿಕಂ ಸೇವನೆ ಮಾಡುವುದು ಬಹಳ ಒಳ್ಳೆಯದು. ಇನ್ನು ಕ್ಯಾಪ್ಸಿಕಂ ಅನೇಕ ಖನಿಜಗಳು ಮತ್ತು ಜೀವಸತ್ವಗಳನ್ನ ಹೊಂದಿದೆ. ಈ ಕಾರಣದಿಂದಲೇ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗೆಯೇ ತೂಕವನ್ನ ಇಳಿಸಿಕೊಳ್ಳಲು ಕೂಡ ಈ ವಿಶಿಷ್ಟವಾದ ತರಕಾರಿ ನಿಮಗೆ ಸಹಾಯ ಮಾಡುತ್ತದೆ. ಕಡಿಮೆ ಕೊಬ್ಬಿನಾಂಶವಿರುವ ಕ್ಯಾಪ್ಸಿಕಂ ನಿಮ್ಮ ಚಯಾಪಚಯವನ್ನ ಹೆಚ್ಚಿಸಲು ಟ್ರೈಗ್ಲಿಸರೈಡ್ ಗಳನ್ನ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನ ಸುಧಾರಿಸುವುದರ ಮೂಲಕ ಚಯಾಪಚಯ ಕ್ರಿಯೆಯನ್ನ ವೇಗಗೊಳಿಸುತ್ತದೆ. ಇದರಿಂದ ನೀವು ತ್ವರಿತವಾಗಿ ತೂಕವನ್ನ ಕಡಿಮೆ ಮಾಡಿಕೊಳ್ತೀರಿ. ಇನ್ನು ಕ್ಯಾಪ್ಸಿಕಂ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವುದರಿಂದ ಹಲವಾರು ಕ್ಯಾನ್ಸರ್ ವಿರೋಧಿ ಪ್ರಯೋಜನಗಳನ್ನ ನೀಡುತ್ತದೆ. ಅಲ್ಲದೆ ಕ್ಯಾಪ್ಸಿಕಂನಲ್ಲಿರುವ ಕಿಣ್ವಗಳು ಅನ್ನನಾಳ, ಗ್ಯಾಸ್ಟ್ರಿಕ್ ಮತ್ತು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕ್ಯಾಪ್ಸಿಕಂನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಸಂಧಿವಾತದ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಕ್ಯಾಪ್ಸಿಕಂನಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣವು ಫ್ರೀ ರ್ಯಾಡಿಕಲ್ ಗಳ ವಿರುದ್ಧ ಹೋರಾಡುವ ಮೂಲಕ ಕಣ್ಣಿನ ಪೊರೆ ಮತ್ತು ಅಸ್ಥಿ ಸಂಧಿವಾತದಂತಹ ಕಾಯಿಲೆಗಳಿಂದ ಕಾಪಾಡುತ್ತದೆ. ಮಾನಸಿಕವಾಗಿ ನೀವು ಆತಂಕ, ಖಿನ್ನತೆಗಳನ್ನ ನೀವು ಹೊಂದಿದ್ದರೆ ಕ್ಯಾಪ್ಸಿಕಂ ಇಂತಹ ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ. ಕ್ಯಾಪ್ಸಿಕಂನಲ್ಲಿ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಬಿ6 ಶ್ರೀಮಂತವಾಗಿದೆ. ಇವುಗಳು ಜೀವಸತ್ವಗಳ ನರಗಳ ಕಾರ್ಯಚಟುವಟಿಕೆಗೆ ಅವಶ್ಯಕವಾಗಿದೆ. ಅಲ್ಲದೆ ಆತಂಕವನ್ನ ತಡೆಯುತ್ತದೆ. ಆತಂಕದಿಂದ ಉಂಟಾಗುವ ಹೃದಯದ ಬಡಿತವನ್ನ ನಿಯಂತ್ರಿಸುತ್ತದೆ. ಇನ್ನು ಅಪೌಷ್ಟಿಕ ಆಹಾರದಿಂದಾಗಿ ಬಹಳಷ್ಟು ಮಂದಿ ಕಬ್ಬಿಣದ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಅಂತವರು ಕ್ಯಾಪ್ಸಿಕಂ ಅನ್ನ ನಿಯಮಿತವಾಗಿ ಪ್ರತಿನಿತ್ಯ ಸೇವನೆ ಮಾಡುವುದು ಬಹಳ ಒಳ್ಳೆಯದು. ಕ್ಯಾಪ್ಸಿಕಂ ವಿಟಮಿನ್ ಸಿ ಯನ್ನ ಹೊಂದಿ ಸಮೃದ್ಧವಾಗಿರುವುದರಿಂದ ಇದು ದೇಹದಿಂದ ಕಬ್ಬಿಣವನ್ನ ಹೀರಿಕೊಳ್ಳುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಅಲ್ಲದೆ ವಿಟಮಿನ್ ಸಿ ದೈನಂದಿನ ಅಗತ್ಯದ ಸುಮಾರು 300% ಹೊಂದಿರುತ್ತದೆ. ಯಾರೆಲ್ಲ ಕಬ್ಬಿಣದ ಕೊರತೆ ಹೊಂದಿರುವಿರೋ ಅವರೆಲ್ಲ ಕೆಂಪು ಕ್ಯಾಪ್ಸಿಕಂ ತಿನ್ನಲು ಶಿಫಾರಸು ಮಾಡಲಾಗಿದೆ. ಇನ್ನು ಕ್ಯಾಪ್ಸಿಕಂ ಅತ್ಯುತ್ತಮವಾದ ನೋವು ನಿವಾರಕ ಗುಣವನ್ನ ಹೊಂದಿದೆ. ಇದರಲ್ಲಿರುವ ಕ್ಯಾಪ್ಸೈಸಿನ್ ಎಂಬ ಸಂಯುಕ್ತವು ಬೆನ್ನುಹುರಿ ನೋವನ್ನ ತಗ್ಗಿಸುತ್ತದೆ. ಅಲ್ಲದೆ ವಿಟಮಿನ್ ಕೆ ಮೂಳೆಗಳನ್ನ ಬಲಿಷ್ಠಗೊಳಿಸಲು ಮತ್ತು ಮೂಳೆ ಮುರಿತದ ಅಪಾಯವನ್ನ ತಗ್ಗಿಸಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.